ಕೊಟ್ಬಿಡ್ತೀನಿ ಬೇಕಾದ್ರೆ ನಾನು ಎಲ್ಲ ಕಟ್ಟಿ ಇಡ್ಸ್ಬಿಟ್ಟಿದ್ದೀನಿ. ಅದಕ್ಕೆ ಬೇಕಾದ್ರೆ ದಯವಿಟ್ಟು ಒಬ್ರ್ಯಾರು ಹೋಗಿ ನೋಡಿ ಒಳಗಡೆ. ನೀವು ಯಾವ ಸಾರಿ ಅಲ್ಲಲ್ಲ, ನಾನ್ ಕನ್ಫ್ಯೂಸ್ ಮಾಡ್ತಾ ಇಲ್ಲ. ಯಾವ್ದ ಕಂಪ್ಯೂಟರ್ ಇಲ್ಲ, ಕಂಪ್ಯೂಟರ್ ಯಾಡ್ ಮಾಡಿರಲ್ಲ ನಾವು ಇನ್ನು ಕೈ ಬರೋಕಿಲ್ಲ. ಇಲ್ಲ 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 ಕೈ ಸರ್ ನಾನೊಂದು ಬದಲಾವಣೆ ಮಾಡ್ಕೊಂಡಿರ್ತೀವಿ ಕೆಲವನ್ನ ತೆಗೆದುಕೊಡ್ತೀನಿ. ಅದು ಬೇಕು ಅಷ್ಟೇ. ಈಗ ನಾನು ಒಳ್ಳೆಯವನೇ ತಾನೆ. ನಾನು ಬೇರೆ ಅಧಿಕಾರಿಗಳೇ ಎಚ್ಚರ. ಮಲ್ಲೈನ್ಪುರ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿದೆ. ಪಿಡಿಒ ವಿರುದ್ಧ ಗುಡುಗಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಗುಂಡ್ಲುಪೇಟೆ ತಾಲೂಕಿನ ಮಲ್ಲೈನ್ಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ಮುಖಂಡರು ಇಂದು ಸಿಡಿದೆದ್ದಿದ್ದಾರೆ. ಗ್ರಾಮದ ನರಕ ಸದೃಶ್ಯ ಸ್ಥಿತಿಯನ್ನು ಕಂಡು ಕೆರಳಿದ ರೈತ ನಾಯಕರು ಕೂತನೂರು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಸೌಲಭ್ಯಗಳು ಕೇವಲ ಕಡತಕ್ಕೆ ಮಾತ್ರ ಸೀಮಿತವೇ? ಮಲ್ಲೈನ್ಪುರ ಗ್ರಾಮದ ಸ್ಥಿತಿ ನೋಡಿದರೆ ಮನುಷ್ಯರು ವಾಸಿಸುವ ಜಾಗವೇ ಎಂಬ ಸಂಶಯ ಮೂಡಿಬರುತ್ತಿದೆ. ಏಕೆಂದರೆ ಇಲ್ಲಿ ಚರಂಡಿ ಭಾಗ್ಯ ಇಲ್ಲ. ಗ್ರಾಮದ ರಸ್ತೆಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಹಾದಿ ಬದಿಯಲ್ಲಿ ಹರಿಯುತ್ತಿದೆ. ನಲ್ಲಿಯ ಕೆಳಗೆ ನಿಂತಹ ಕೊಳೆ ನೀರು ಸೊಳ್ಳೆಗಳ ತಾಣವಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಬೀದಿ ದೀಪಗಳಿಲ್ಲದೆ ರಾತ್ರಿ ವೇಳೆಯಲ್ಲಿ ಗ್ರಾಮಸ್ಥರು ವಿಷ ಜಂತುಗಳ ಭಯದಲ್ಲಿ ಓಡಾಡುವಂತಾಗಿದೆ. ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರ ಜಮೀನಿನಲ್ಲಿ ಕೊಳಚೆ ನೀರು ಬಿದ್ದು ಕಟಾವಿಗೆ ಬಂದಂತಹ 300 ಬಾಳೆ ಗಿಡ ಕೂಡ ನಾಶವಾಗಿದೆ. ಒಂದು ಅಮಾನವೀಯವಾದಂತಹ ಒಂದು ಸ್ಥಿತಿ ಏನಪ್ಪ ಅಂತಂದರೆ, ಯಾರಾದರೂ ಮೃತಪಟ್ಟರೆ ಶವವನ್ನು ಸಾಗಿಸಲು ಸೂಕ್ತ ದಾರಿ ಇಲ್ಲದೆ ಕೊಳಚೆ ನೀರಿನಲ್ಲಿ ಹೊತ್ತು ಸಾಗಬೇಕಾದ ದೌರ್ಭಾಗ್ಯ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಶಾಪ ತಟ್ಟದೆ ಬಿಡದು. ಜನಸಾಮಾನ್ಯರ ಭಾವನೆಯನ್ನು ಅರಿಯದ ಅಧಿಕಾರಿಗಳಿಗೆ ಅವರು ಕುಳಿತಿರ್ತಕ್ಕಂಥ ಕುರ್ಚಿ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ತಾಲೂಕು ಅಧ್ಯಕ್ಷರಾದ ವೇಣಪುರ ನಾಗಪ್ಪನವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪರಿಶೀಲನೆಯನ್ನು ನರೇಗಾ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಕೆಲಸ ಮಾಡದೆ ಹಣ ಲೂಟಿ ಮಾಡುತ್ತಿರುವ ಪಿಡಿಒ ಅವರಿಗೆ ಲೆಕ್ಕ ಕೇಳಿದರೆ ಉತ್ತರಿಸಲಾಗದೆ ತಬ್ಬಿಬ್ಬಾಗಿದ್ದಾರೆ. ಪಂಚಾಯಿತಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದಾಗ ನಡುಗಿದ ಅಧಿಕಾರಿ ರೈತರ ಪ್ರತಿಭಟನೆಯ ಬಿಸಿ ತಾಳಲಾರದೆ ಪಿಡಿಒ ಕಚೇರಿಯಿಂದ ಹೊರಬರಲು ಹೆದರಿದರು. ರಸ್ತೆ ತಡೆ ನಡೆಸಿ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಅಧಿಕಾರಿಗಳನ್ನು ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡರು. ರೈತ ನಾಯಕರ ಪ್ರಶ್ನೆಯ ಒಂದು ಸುರಿಮಳೆಗೆ ಉತ್ತರಿಸಲಾಗದೆ ಅಧಿಕಾರಿಗಳು ಬೆವತು ಸುಸ್ತಾದರು. ಇನ್ನು 3 ದಿನಗಳಲ್ಲಿ ನರೇಗಾ ಯೋಜನೆಯ ಪೂರ್ಣ ಲೆಕ್ಕ ಹಾಗೂ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ಹೋರಾಟ ಪಂಚಾಯಿತಿಯ ಕಚೇರಿಯ ಮುಂದೆ ನಡೆಯಲಿದೆ ಎಂದು ನಾಗಪ್ಪನವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ. ಮಲ್ಲೈನ್ಪುರದ ಜನರ ತಾಳ್ಮೆ ಪರೀಕ್ಷಿಸುವುದನ್ನು ನಿಲ್ಲಿಸಿ ಶೀಘ್ರವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡದಿದ್ದರೆ ಪ್ರತಿಭಟನೆಯ ಜ್ವಾಲೆ ಇಡೀ ಜಿಲ್ಲೆಯನ್ನು ವ್ಯಾಪಿಸುವುದರಲ್ಲಿ ಸಂಶಯವಿಲ್ಲ. ಜೈ ಜವಾನ್ ಜೈ ಕಿಸಾನ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜೆನ್ಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ದಾರಿ ಬಿಟ್ಟಿಲ್ಲ. ಅಲ್ಲ ಸರ್, ಈಗ ನಾವು ಬಂದ್ವಲ್ಲೇ, ಈಗ ನಾವು ಹೋಗ ಬೀದಿಗೆಲ್ಲ ನೋಡ್ಕೊಂಡು ಬಂದ್ ನಾವು. ಹೌದು. ಈಗ ಅದು ನೀವು ಡ್ರೈವ್ ಮಾಡ್ಬೇಕಾದ್ರೆ ಚೆನ್ನಾಗಲ್ಲ. ನೀವು ಸೆಂಟರ್ ಡ್ರೈವ್ ಮಾಡ್ಬೇಕು ಹೆಂಗೆ? ಹುಡುಗ ಕಟ್ಕೊಂಡಿದ್ರ ನಿಮ್ಗೆ ಸಮಸ್ಯೆ ಆಯ್ತಾ? ಆ ಕಡೆ ಮನ ಕಟ್ಟಿ ಈ ಕಡೆ ಮನ ಕಟ್ಟಿ ಮಧ್ಯೆ ದಾರಿ ಬಿಟ್ಟು ಮನ ಕಟ್ಕೊಂಡಿದ್ರಲ್ಲ, ಆ ಮಧ್ಯೆ ದಾರಿ ಮಾಡ್ಕೊಡಿ. ನೀವು ಮನ ಉಣ್ಸ್ ಮಾಡೋದೇನ್ ಬೇಡಿ. ಮಧ್ಯದಲ್ಲಿ ಎಲ್ಲಿ ಹೋಯ್ತಾ ಅದ್ ಮಾಡ್ಕೊಡಿ ನೀವು. 16ನೇ ಹಣಕಾಸು 15ನೇ ಹಣಕಾಸು ಹೋದ ವರ್ಷಕ್ಕೆ ಮುಗಿದ 15ನೇ ಹಣಕಾಸು. ಈ ವರ್ಷ 16ನೇ ಹಣಕಾಸು ಬಿಡುಗಡೆ ಆದ್ರೆ
ನಾನು ಈಗ ನಮ್ಮ ಆಡಳಿತಾಧಿಕಾರಿಗಳು ಹಾಕಿದ್ದಾರೆ, ನಾವು ಹೋಗಿ ಒಂದು ನೀವು ಕೊಡ್ತಿದ್ರಲ್ಲ ಈಗ ಅಲ್ಲಿ ಎಷ್ಟಾಯ್ತು ಏನಾಯ್ತು ಅಂತ ಎಸ್ಟಿಮೇಟ್ ಮಾಡಿಸಿ ನಾವು ಮಾಡಿಸ್ಕೊಡ್ತೀನಿ ದುಡ್ಡು ಬಂದರೆ. ಆಯ್ತು ಸರ್, ಈಗ ಅವರು ಮಾಹಿತಿ ಕೊಡಲ್ಲ ಸರ್, ಅದಕ್ಕೂ ಮಾಹಿತಿ ಕೊಡಿ ಸರ್. ಇವತ್ತು ಏನು ಮಲಯಪುರದಲ್ಲಿ ಕುಲಸ್ನೂರು ಜಾಸ್ತಿ ಆಗಿರೋದ್ರಿಂದ ಇವತ್ತು ನಾವು ಕರ್ನಾಟಕ ರೈತರ ಸಂಘ ಕೂತ್ನೂರು ಪಂಚಾಯತಿಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಅದಕ್ಕೆ ನಮ್ಮ PDO 3 ದಿನ ಟೈಮ್ ತಗೊಂಡಿದ್ದಾರೆ, ಯಾವ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ತಾತ್ಕಾಲಿಕವಾಗಿ ನಾವು ಇದನ್ನ ಕೈ ಬಿಡ್ತಾ ಇದ್ದೇವೆ. ಮಾಡಿಲ್ಲ ಅಂತ ಕರೆದ 3 ದಿನದಲ್ಲಿ ಮಾಡಿಲ್ಲ ಅಂತ ಕಾರಣದಲ್ಲಿ ಪುನಃ ಉಗ್ರ ಹೋರಾಟ ಮಾಡ್ಬೇಕಾಯ್ತು ಅಂತ ಹೇಳ್ತಾ ಇದ್ದೀನಿ. ನಾವು ನಾಗಪುರ ಅವರು ಮಾತಾಡ್ತಿದ್ದಾರೆ. ಗೌರವಾನ್ವಿತ ಬಂಧುಗಳೇ, ಏನು ಮಲ್ಲಯ್ಯನಪುರ ಗ್ರಾಮದಲ್ಲಿ ವ್ಯವಸ್ಥೆನ ನೋಡಿದಂಥ ಸಂದರ್ಭದಲ್ಲಿ ತಾಲೂಕು ರೈತ ಸಂಘ ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಪರಿಸ್ಥಿತಿನ ನೋಡಿ ನಾವು ಕೂತ್ನೂರು ಗ್ರಾಮ ಪಂಚಾಯತಿ ಮುಂಭಾಗ ನಡೆದಂತಹ ಒಂದು ಚಳುವಳಿಯ ನಿಟ್ಟಿನಲ್ಲಿ ಅಲ್ಲಿ ಸಮಸ್ಯೆಗಳು ಹಲವಾರು ಇರೋದರಿಂದ ನಮ್ಮ ಪುಟ್ಟಗೌಡರ ಒಂದು ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಏನು ಗ್ರಾಮದ ಸಮಸ್ಯೆಗಳ ಬಗ್ಗೆ ನಾವು ಅರ್ತ್ಕೊಂಡಿದ್ದೀವಿ. ಹಂಗೆ ಅಲ್ಲಿ ಏನು ಆ ಸಮಸ್ಯೆಗಳನ್ನ ಬಗೆಹರಿಸಿದಂಥ ನಿಟ್ಟಿನಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಎಲ್ರಿಗೂ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ರೈತ ಬಾಂಧವರ ಮುಖಂಡರುಗಳು ಮತ್ತು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತರೆ, ಈ ಒಂದು ಸಮಸ್ಯೆಗಳು ಇದೆ, ಹಲವಾರು ಇದೆ. ಮಲಯನಪುರ ಗ್ರಾಮದಲ್ಲಿ ದಿನನಿತ್ಯ ನಾನು ವಾರದಲ್ಲೊಂದು ದಿನ 2 ದಿನ ನಾನು ಹೋಗ್ತಾ ಇರ್ತೀನಿ. 2 ವಿಲೇಜ್ಗಳಲ್ಲಿ ಸಮಸ್ಯೆಗಳಿಗೆ ನಾನು ಮುಕ್ತಿ ಕೊಡೋಕ್ಕೆ ನಾನು ಸಹ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಈ ಒಂದು ತಕ್ಷಣವಾಗಿ ಒಂದು 3 ಕಾಮಗಾರಿಗಳನ್ನು ಹೇಳೋದಕ್ಕೆ ಮಾಡಿಸ್ಕೊಡೋಕ್ಕೆ ಹೇಳಿದ್ದಾರೆ. ನಾನು ತಕ್ಷಣದಲ್ಲಿ ಈ ವಾರದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಲ್ಲಿ ಏನು ಹೋಗಿಲ್ವ ಗ್ರಾಮಕ್ಕೆ? ಯಾಕೆ ಅಭಿವೃದ್ಧಿ ಒಂದು 10% ಅಭಿವೃದ್ಧಿಯಲ್ಲಿ ಹೆಂಗೆ ಅದು? ಎಲ್ಲ ಸೈಟ್ ಪಕ್ಕದಲ್ಲಿ ಎಲ್ಲ 1 ಗುಂಟೆ 2 ಗುಂಟೆ ತಗೊಂಡು ಮನೆ ಕಟ್ಟಿದ್ದಾರೆ. ನಾವು 2-3 ದಿನ ಹೋಗಿ ಎಲ್ಲರೂ ಕ್ರಯ ಪತ್ರ ಕೇಳೋದು, ಇಲ್ಲಿ ರೋಡ್ ಮಾಡಿಸ್ಕೊಡಿ, ಮುನ್ನೋಡಿಸ್ಕೊಡಿ ಅಂತ ಕೇಳಿದಾಗ ನಾನು ಎಲ್ಲರೂ ಕ್ರಯ ಪತ್ರನೂ ಕೊಡಿ, ರೋಡ್ ಯಾವುದು ನಿಮ್ಗೆ ಗೊತ್ತಾಗಲಿಲ್ಲ. ಒಬ್ಬರು ಮಹೇಶನವ್ರು ಒಬ್ಬರು ಮಾತ್ರ ಕೊಟ್ಟರು, ಇನ್ನು ಯಾರೂ ಕೊಡಲಿಲ್ಲ. ಈಗ 15 ಫೈನಾನ್ಸಲ್ಲಿ 15 ಫೈನಾನ್ಸಲ್ಲಿ ಹೂಳೆತ್ತಿದ್ದೀವಿ ಸರ್. ಆಯ್ತಾ, ಕಡೆ ಈ ಹೋದ ವರ್ಷ ₹1 ಬಂದಿಲ್ಲ ಸರ್ಕಾರದಿಂದ. 15 ಫೈನಾನ್ಸ್ ಯಾವ ಪಂಚಾಯತಿ ಬಂದಿಲ್ಲ, ಇಡೀ ರಾಜ್ಯದ 5,950 ಪಂಚಾಯತಿ ಬಂದಿಲ್ಲ. ಈಗ ಆಯ್ತು ಸರ್, ನಾನು ಬಂದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಈಗ ನಿಮ್ಮ ಹತ್ರ ದಾಖಲೆ 15 ಫೈನಾನ್ಸ್ಲಿ ಎಷ್ಟು ವರ್ಷದಿಂದಲ್ಲಿ ಏನು ಅಭಿವೃದ್ಧಿ ಅದ ಅದು ಆಯ್ತು, ನಾನು ಕೊಡ್ತೀನಿ ಸರ್. ಎಲ್ಲನೂ ಕಟ್ಟಿಟ್ಕೊಂಡಿದ್ದೀವಿ. ಸ್ವಲ್ಪ ಚಳುವಳಿ ಅಂತಂದ್ರೆ ಅದೆಲ್ಲ ಸಕಲ ಸಿದ್ಧವಾಗಿರ್ಬೇಕು, ಸಮಂಜಸ ಉತ್ತರ ಕೊಡ್ಬೇಕು ಅಂತ ನಿಮ್ಗೆ ಕೊಡ್ತೀನಿ. ನಾವೇನ್ ಪ್ರಶ್ನೆ ಕರೆಕ್ಟ್ ಆಗಿರ್ಬೇಕು. ಆಯ್ತಾ, ಕೆಲಸ ಆಗಿದೆ, ಎಷ್ಟೋ ಕೂಲಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು. ಮತ್ತೆ ಏನು ಮಲ್ಲಯ್ಯನಪುರಕ್ಕ ಎಷ್ಟೋ ಕೂಲಿನ ಅಲ್ಲಿ ಕೊಟ್ಟಿದ್ರಿ ನರೇಗಾದಲ್ಲಿ ಯಾರು ಬರ್ತಾ ಇಲ್ಲ ಸರ್. ಮಲ್ಲಯ್ಯನಪುರದಲ್ಲಿ ಒಬ್ರು ಬರ್ತಾ ಇಲ್ಲ ಕೂಲಿಗೆ ಸರ್. ಕುರಿ ಸರ್, ಈಗ ಕೂತ್ನೂರಲ್ಲಿ ಬರ್ತಾ ಇದ್ದಾರೆ. 2 ಟೀಮ್ ಬರ್ತದೆ, ಸಂಘದವ್ರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆಯ್ತು ಕುರಿ ಸರ್, ಈಗ ನೀವು ಪೇಂಟ್ ನೋಡಿ ಕಟ್ಟಿಟ್ಬಿಡೋದಲ್ಲ. ಈಗ ಅಲ್ಲಲ್ಲ, ನಾವು ಎಲ್ಲರೂ ಕಟ್ಟಿಟ್ಬಿಟ್ಟಿದ್ದೀವಿ, ಇದು ತೆಗಿಸಕ್ ಆಗಲ್ಲ. ಬೇಕಾದ್ರೆ ನೋಡಿ ಬನ್ನಿ. ಬೇಕಾದ್ರೆ ಈಗ 3 ದಿವಸಕ್ಕೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವಿವೇಕಿ PDOಗೆ ಅವಿವೇಕಿ PDOಗೆ ಆಫೀಸ್ ಸಂತೆ ಆಫೀಸು. ಪಂಚಾಯತಿ ಅಭಿವೃದ್ಧಿಕಾರಿಗಳು 1 ವಾರ ಟೈಮ್ ತಗೊಂಡು ಒಂದು ಏನು ಮುಖ್ಯವಾಗಿ ಒಂದು 3 ಕಾಮಗಾರಿಗಳನ್ನ ನಾವು ಇಮಿಡಿಯೇಟ್ಲಿ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ 1 ವಾರ ಟೈಮ್ ತಗೊಂಡಿದ್ದಾರೆ. ಏನಾದರೂ ಅದು ಮುಗಿದ ಪಕ್ಷದಲ್ಲಿ ನಾವು ಇಲ್ಲಿ ಹೋರಾಟವನ್ನು ಕೈ ಬಿಟ್ಟು ನಮ್ಮ ಒಂದು ಕೇಂದ್ರ ಸ್ಥಾನದಲ್ಲಿ ಹೋರಾಟ ಮಾಡಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ತಗೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ, ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದಂತಹ ನಮ್ಮ ಎಲ್ಲ ತಾಲೂಕಿನ ರೈತ ಕಾರ್ಯಕರ್ತರು ಮತ್ತು ಮಲ್ಲಯ್ಯನಪುರ ಗ್ರಾಮಸ್ಥರು, ಕೂತ್ನೂರು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಚಳವಳಿನ ಕೈ ಬಿಡ್ತಾ ಇದ್ದೇವೆ. ನಮಸ್ಕಾರ. ಕರ್ನಾಟಕ ರೈತ